ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಇದು ನಾನು ಮಾಡುತ್ತಿರುವ ಮತ್ತೊಂದು ಗೇಮಿಂಗ್ ವ್ಲಾಗ್ ಆಗಿದೆ. ಇಂದು ನಾವು ಕರುನಾಡ ಚಕ್ರವರ್ತಿ BS4 ಬಸ್ನಲ್ಲಿ ಬೆಂಗಳೂರು ಟು ದಿಂಬಮ್ ಘಾಟ್ನಲ್ಲಿ ಪ್ರಯಾಣಿಸುತ್ತಿದ್ದೇವೆ. ಗಾಯ್ಸ್, ಇಂದು ಪ್ರಯಾಣ ತುಂಬ ಕ್ರೇಜಿಯಾಗಿರುತ್ತೆ. ಹೇಗಿರುತ್ತದೆ ಅಂತ ಕಾಮೆಂಟ್ಸ್ನಲ್ಲಿ ತಿಳಿಸಿ ಆಯಿತಾ. ಕೊನೆಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಶಾರ್ಟ್ಸ್ ವಿಡಿಯೋಗಳಲ್ಲಿ ಹೇಗೆ ನನಗೆ ಸಪೋರ್ಟ್ ಮಾಡಿದ್ದೀರೋ ಇಲ್ಲೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಎನ್ನುತ್ತಾ ಈಗ ಶುರು ಮಾಡೋಣ ಗಾಯ್ಸ್. ಇದು ನೋಡಿ ಗಾಯ್ಸ್, ಬೆಂಗಳೂರು ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣ. ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಬಸ್ ಮಾತ್ರನೇ ಇದೆ, ಮತ್ತೆ ಯಾವ ಬಸ್ ಕೂಡ ಬರಲಿಲ್ಲ. ಮೋಸ್ಟ್ಲಿ ನಾವು ಬೆಳಗಾಗೇನೆ ಇಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡುತ್ತಿರುವುದರಿಂದ ಬಸ್ ಸ್ವಲ್ಪ ಲೇಟಾಗಿ ಬರಬಹುದು. ನೋಡಿ ಗಾಯ್ಸ್, ಬಸ್ ಸ್ಟ್ಯಾಂಡ್ ಹೇಗಿದೆ, ಬೆಂಗಳೂರು ಸಿಟಿ. ಅಂದಾಗೆ ನಮ್ಮ ಬಸ್ನ ಡ್ರೈವರ್ ಯಾರಪ್ಪ ಅಂದರೆ ಅದು ರಾಜಣ್ಣ. ದಿಂಬಮ್ ಘಾಟ್ನಲ್ಲಿ ಶಾರ್ಪ್ ಕರ್ವಿಂಗ್ಸ್ ಇರುವುದರಿಂದ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರೇ ಬೇಕು. ಹಾಗಾಗಿ ನಾವು ರಾಜಣ್ಣನನ್ನೇ ಚೂಸ್ ಮಾಡಿದ್ದೇವೆ. ನೋಡಿ ಗಾಯ್ಸ್, ನಮ್ಮ ಕರುನಾಡ ಚಕ್ರವರ್ತಿಯ ಲುಕ್ ಹೇಗಿದೆ ಅಂತ. ಇನ್ನು ಸ್ವಲ್ಪ ದೂರದಲ್ಲಿ ಮೈಸೂರು ಸಿಟಿ ಸಿಗುತ್ತದೆ ನಮಗೆ. ಅದಾದ ಮೇಲೆ ದಿಂಬಮ್ ಘಾಟ್. ಹೆವಿ ಎಕ್ಸ್ಪೀರಿಯನ್ಸ್ ಇರುತ್ತದೆ ಇವತ್ತು. ನೋಡಿ ಗಾಯ್ಸ್, ಕ್ರೇಜಿ, ಫುಲ್ ಕ್ರೇಜಿ ಇರುತ್ತದೆ. ನೋಡಿ ಗಾಯ್ಸ್, ಮೈಸೂರಿಗೆ ಬಂದು ತಲುಪಿದ್ದೇವೆ. ಇನ್ನು ಸ್ವಲ್ಪ ದೂರದಲ್ಲಿ ದಿಂಬಮ್ ಘಾಟ್ ಕೂಡ ಸಿಗುತ್ತದೆ ನಮಗೆ ಈಗ. ನೋಡಿ ಗಾಯ್ಸ್, ಸಿಟಿ ಹೇಗಿದೆ, ಫುಲ್ ಒಳ್ಳೆ ನೇಚರ್ ಇದೆ ಇವತ್ತು. ಬಿಸಿಲು ಕೂಡ ಇಲ್ಲ, ಮಳೆ ಕೂಡ ಇಲ್ಲ, ಮೋಡ ಕೂಡ ಇಲ್ಲ. ನೋಡಿ ಗಾಯ್ಸ್, ಕರುನಾಡ ಚಕ್ರವರ್ತಿ ಬಸ್ನ ಕ್ಯಾಬಿನ್ ವ್ಯೂ ಹೇಗಿದೆ ಅಂತ. ನಮ್ಮ ರಾಜಣ್ಣ ನೋಡಿ ಗಾಯ್ಸ್, ಬರೋ ಎಲ್ಲ ಗಾಡಿಗಳಿಗೂ ಹಿಂದಕ್ಕೆ ಮುಂದೆ ಹೋಗ್ತಿರೋದು. ಏನ್ ಡ್ರೈವಿಂಗ್ ರೋ. ನೋಡಿ ಗೈಸ್, ಶಾರ್ಟ್ ಕಟ್ಗಳನ್ನು ಹುಡುಕಿಕೊಂಡು ನಾವು ಹೇಗೆ ಮುಂದೆ ಹೋಗುತ್ತಿದ್ದೇವೆ ಅಂತ. ಈಗ ನಾವು ಮೈಸೂರಿನಲ್ಲಿ ಇದ್ದೇವೆ ಗೈಸ್, ಮತ್ತು ಸ್ವಲ್ಪ ದೂರದಲ್ಲಿ ದಿಂಬಮ್ ಘಾಟ್ ನಮಗೆ ಈಗ ಸಿಗುತ್ತದೆ. ನೋಡಿ ಗೈಸ್, ದಿಂಬಮ್ ಘಾಟ್ ಬಂದು ಕೂಡಲೇ ಒಂದು ಶಾರ್ಪ್ ಕರ್ವಿಂಗ್ ಇದೆ ಗೈಸ್. ಇಲ್ಲಿ 25 ಕರ್ವಿಂಗ್ಸ್ ಇರುವುದರಿಂದ ಈ ಘಾಟ್ ತುಂಬ ಭಯಾನಕವಾಗಿದೆ. ಹಾಗೇನೆ ಇಲ್ಲಿ ನೈಟಲ್ಲಿ ಡ್ರೈವಿಂಗ್ ಮಾಡೋದು ಕೂಡ ತುಂಬ ಕಷ್ಟನೇ ಇದೆ.
ಓಕೆ ಗೈಸ್, ಈಗ ನಾವು ದಿಂಬಾಮ್ ಘಾಟನ್ನು ರೀಚ್ ಆದೆವು. ನಮ್ಮ ಮತ್ತೊಂದು ವ್ಲಾಗ್ ಇಲ್ಲಿಗೆ ಮುಗಿಯಿತು ಗೈಸ್. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಗೈಸ್. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.